ನಮಸ್ತೆ, ನಮಸ್ಕಾರ, ಹಾಯ್, ಹಲೋ ಎಲ್ರಿಗೂ. ಸಿನಿಮಾ ಬಗ್ಗೆ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವರು ಈ ಸಿನಿಮಾದಲ್ಲಿ ಏನಿಲ್ಲ ಅಂತ ಅಂದ್ಕೊಂಡಿದ್ದಾರೆ, ಆದರೆ ಈ ಸಿನಿಮಾದಲ್ಲಿ ಏನೇನಿಲ್ಲ ಅಂತಲೇ ಹೇಳ್ಬೋದು. ಉಪೇಂದ್ರ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾದಿಂದ ಹಿಡಿದು ಸಿನಿಮಾವರೆಗೂ ಒಂದಲ್ಲ ಒಂದು ಸಿನಿಮಾದಲ್ಲಿ ಒಂದು ಮೆಸೇಜ್ ಕೊಡ್ತಾನೇ ಇದ್ದಾರೆ. ಈ ಸಿನಿಮಾದಲ್ಲಿ ಮೆಸೇಜ್ ಅಂತೂ ತುಂಬಾ ಇದೆ. ಕೆಲವ್ರಿಗೆ ಇದು ಮಾಸ್ ಆಡಿಯನ್ಸ್ಗೆ ಸೂಟ್ ಆಗಲ್ಲ ಅಂತಾರೆ, ಆದರೆ ಮಾಸ್ ಆಡಿಯನ್ಸ್ಗೆ, ಮಾಸ್ ಕ್ಯಾಟಗರಿ ಅವ್ರಿಗೆ ಮಾಸ್ ಸಿನಿಮಾ ಆಗಿ, ಕ್ಲಾಸ್ ಸಿನಿಮಾ ಅವ್ರಿಗೆ ಕ್ಲಾಸ್ ಥರ ಆಗಿ, ಜೊತೆಗೆ ಈ ಸಿನಿಮಾದಲ್ಲಿ ತಿಳ್ಕೊಬೇಕಾಗಿರೋದು ಅಂಶ ತುಂಬಾ ಹೇಳಿದ್ದಾರೆ. ಬಹುಶಃ ಉಪೇಂದ್ರ ಅವರು ಅವ್ರ ತಲೆಯಲ್ಲಿ ಏನೇನಿತ್ತು, ಪಾಸ್ಟು, ಪ್ರೆಸೆಂಟು, ಫ್ಯೂಚರ್ ಬಗ್ಗೆ ಎಲ್ಲನೂ ಈ ಸಿನಿಮಾದಲ್ಲಿ ಒಂದು ಪ್ಯಾಕೇಜ್ ರೂಪದಲ್ಲಿ ಒಂದು ಸಿನಿಮಾ ಥರ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಬರೋ ಎಲ್ಲ ಪಾತ್ರಗಳು ಬೇರೆ ಯಾರೂ ಅಲ್ಲ, ಅದು ನಾವೇ ಸಿನಿಮಾದಲ್ಲಿ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಉಪ್ಪಿಟ್ಟು ಸಿನಿಮಾದ ಮುಹೂರ್ತದಕ್ಕೆ ಉಪೇಂದ್ರ ಅವರು ಸುಮಾರು ಸೆಲೆಬ್ರಿಟಿಗಳಿಗೆ ಒಂದು ಮಿರರ್ ಕಳಿಸಿದ್ರಂತೆ, ಇನ್ವಿಟೇಷನ್ ಥರ. ಆ ಮಿರರು ಈಗ ಸಿನಿಮಾ ಆಗಿ ಬಂದಿದೆ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಒಂದೊಳ್ಳೆ ಕಥೆ ಇದೆ, ಸಾಂಗ್ಸ್ ಇದೆ, ಮಾಸ್ ಸಖತ್ತಾಗಿದೆ, ಜೊತೆಗೆ ಒಂದೊಳ್ಳೆ ಮೆಸೇಜ್ ಕೂಡ ಇದೆ. ಕಾಶಿನಾಥ್ ಅವ್ರ ಶಿಷ್ಯ ಶಂಕರ್ ನಾಗ್ ಅವ್ರನ್ನ ರೋಲ್ ಮಾಡಲಾಗಿ ತೊಗೊಂಡಿರೋರು ಉಪೇಂದ್ರ ಒಂದು ಮೆಸೇಜ್ ಕೊಡದೇ ಇರ್ತಾರಾ? ಈ ಸಿನಿಮಾ ಮೂಲಕ ಉಪೇಂದ್ರ ಅವರು ಹೇಳ್ತಾ ಇರೋದು ಫೋಕಸ್, ಅಬ್ಸರ್ವೇಷನ್, ಬ್ರಿಲಿಯನ್ಸ್. ಎಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು. ಈಗ ಬೇರೆ ಬೇರೆ ಸಿನಿಮಾ, ಕಮರ್ಷಿಯಲ್ ಸಿನಿಮಾ, ಮಾಸ್ ಸಿನಿಮಾ ಥರ ಬರೋರಿಗೆ ಆ ಥರ ಒಂದು ಸ್ಟೋರಿ ನಡೀತಾ ಇರುತ್ತೆ, ಹೋಗ್ತಾ ಇರುತ್ತೆ. ಓಕೆ. ಬಟ್ ಇನ್ ಬಿಟ್ವೀನ್ ಇದು ಮಧ್ಯದ ಆ್ಯಕ್ಚುಲಿ ಇದು ಕತೆ ಇನ್ ಬಿಟ್ವೀನ್ ಅವನದು ಏನೇನು ಆಲೋಚನೆ ಇದೆ, ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಆಗ್ತಿದೆ ರಿಯಾಲಿಟೀಲಿ, ಪ್ರಜಾಕೀಯದ ಬಗ್ಗೆನೂ ಹೇಳಿದ್ದೇನೆ, ರಾಜಕೀಯ ಬಗ್ಗೆನೂ ತೋರಿಸಿದ್ದೇನೆ. ಆಮೇಲೆ ನೀವು ಮಾಡೋ ಮಿಸ್ಟೇಕ್ಗಳು, ನೀವು ಏನೋ ಸಾಧನೆ ಮಾಡೋಕ್ಕಂತಿದ್ದೀರಾ, ಅದನ್ನು ಬಿಟ್ಟು ನೀವೇನೇನೋ ನೋಡ್ಕೊಂಡು ಕೂತಿದ್ದೀರಾ ಅದ್ರ ಬಗ್ಗೆ. ಆಮೇಲೆ ಆಧ್ಯಾತ್ಮದ ಬಗ್ಗೆ, ಆಮೇಲೆ ಕಲ್ಕಿ ಬರ್ತಾನೆ ಅಂತ ಹೇಳಿ ಅದು ಇದೆ. ಆ್ಯಕ್ಚುಲಿ ಈಗ ಎಲ್ಲ ನೋಡಿ, ದೇವ್ರ ಬಗ್ಗೆ ನಾನೇ ದೇವರು ಅಂತ ಎಲ್ಲ ಹೇಳ್ತಾರಲ್ವಾ. ಇನ್ನು ಸ್ವಲ್ಪ ವರ್ಷ ಹೋದರೆ ನಾನೇ ಕಲ್ಕಿ ಎಲ್ಲ ನನ್ನೇ ಪೂಜೆ ಮಾಡಿ ಅನ್ನೋ ರೀತಿನೂ ಬರ್ಬೋದೇನೋ ಅಂತ ಆ ಥರನೂ ತೋರಿಸಿದ್ದಾನೆ. ಫ್ಯೂಚರು ತೋರಿಸಿದ್ದಾನೆ ಬೇಕಾದರೆ. ಪಾಸ್ಟ್ ಅದ್ಯಾವುದೋ ಇಬ್ಬರು ಅಂದರೆ ಹುಡುಗಿ ಬರ್ತಾರಲ್ಲ, ಸೊ ಅಲ್ಲಿಂದ ಹಿಡಿದು ಫ್ಯೂಚರಲ್ಲಿ ಬರೋ ಕಲ್ಕಿ ಬಗ್ಗೆನೂ ಎಲ್ಲ ತೋರಿಸಿದ್ದಾನೆ. ರೆಸ್ಪಾನ್ಸ್ ಇದೆ ಅಂದ್ರೆ ಅದೇನು ಅಂತಾರಲ್ಲ, ಸ್ಲೋ ಕಿಕ್ ತರ ಇದೊಂದು ಸ್ವಲ್ಪ ಅರ್ಥ ಆಗೋರ್ಗೆ, ನಾನು ನೋಡಿದ ಮಟ್ಟಿಗೆ ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋರ್ಗಾದ್ರೆ, ಈ ಅಭಿಮಾನಿಗಳು ಇವ್ರು ಡೈರೆಕ್ಷನ್ಗೋಸ್ಕರ ಕಾಯೋರ್ಗಾದ್ರೆ ಒಂದ್ ಸ್ವಲ್ಪ ಅರ್ಥ ಆಗುತ್ತೆ, ಏನೋ ಹೇಳಕ್ ಹೊರಟಿದ್ದಾರೆ ಹೌದು ಅಂತ. ಈ ಬೇರೆ ಆಡಿಯನ್ಸ್ ಅಂದ್ರೆ ಬೇರೆ ಅಭಿಮಾನಿಗಳು, ಇವಾಗ ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಈ ಪುನೀತ್ ರಾಜ್ಕುಮಾರ್ ಇಂಥ ಅಭಿಮಾನಿಗಳಿಗೆಲ್ಲ ಸ್ವಲ್ಪ ಕೇರ್ಲೆಸ್ ಆಗುತ್ತೆ. ಏನಂದ್ರೆ ಅಯ್ಯೋ ಅರ್ಥ ಆಗ್ಲೇ ಏನಿಲ್ಲ, ಹೋಗೋ ಒಂದ್ಸತಿಗೆ ಸಾಕು, ಅವ್ನು ಹುಳ ಬಿಡ್ತಾನೆ, ಹಂಗೆ ಈ ತರ ಹೋಗುತ್ತೆ. ಆಕ್ಚುಲಿ ಅವ್ರು ಹೇಳೋದು ಹುಳ ತೆಗಿಯಕ್ಕಿಂತ ಹೌದು. ಅವ್ರು ಕೆಲವರು ಅದನ್ನೇ ನಾನು ಹೇಳ್ದು, ಕೆಲವರು ಏನ್ ಮಾಡ್ತಾರೆ, ಅವ್ರ ಅಭಿಮಾನಿಗಳಂದ್ರೆ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ, ಸ್ಟಂಟು ಅವ್ರನ್ನ ಒಂಥರ ಡಿಫ್ರೆಂಟ್ ಹೀರೋನ ಒಂಥರ ಡಿಫ್ರೆಂಟ್ ಲುಕ್ ಅಲ್ಲಿ ತೋರಿಸ್ಬೇಕು, ಒಂಥರ ಮಾಸ್ ಲುಕ್ ಕೊಡ್ಬೇಕು, ಫೈಟ್ ಚೆನ್ನಾಗಿರ್ಬೇಕು, ಡ್ಯಾನ್ಸ್ ಚೆನ್ನಾಗಿರ್ಬೇಕು, ಅವನು ಯಾವಾಗ್ಲೂ ಫೈಟ್ ಅಲ್ಲೇ ಇರ್ಬೇಕು, ಡೈಲಾಗ್ಗಳು ಹೇಳ್ತಿರ್ಬೇಕು, ಜನಕ್ಕೆ ರೊಚ್ಚ ತರ ಡೈಲಾಗ್ಗಳು ಹೇಳ್ತಾ ಇರ್ಬೇಕು. ಅದೆಲ್ಲ ಅವ್ರ ಫ್ಯಾನ್ಸ್ ಅವ್ರು ಕೊಡ್ತಾರೆ. ಡಿಫ್ರೆಂಟ್ ಅಲ್ವಾ, ಅದಕ್ಕೆ ಆಗಿರೋದ್ರಿಂದ ಸ್ವಲ್ಪ ರೆಸ್ಪಾನ್ಸ್ ಅವ್ರ ಕಡೆಯಿಂದ, ನಾನೇ ಅದೇ ಹೇಳ್ತಾ ಇರೋದು, ಅವ್ರ ಅಭಿಮಾನಿಗಳ ಕಡೆ ಬೇರೆ ಬೇರೆ ಗ್ರೂಪ್ ಕಡೆಯಿಂದ ಸ್ವಲ್ಪ ಕಡಿಮೆ. ಅಂದ್ರೆ ನಾವು ಒಂದ್ ಸ್ವಲ್ಪ ಅವರು ಡೈರೆಕ್ಷನ್ ನ ಇಷ್ಟಪಡೋರು, ಅವ್ರು ಏನ್ ಹೇಳ್ತಾರೆ ಅನ್ನ ಕೇಳೋರ್ಗೆ ಸ್ವಲ್ಪ ಜನ ಇರ್ತಾರಲ್ವಾ, ಅಂತವ್ರಿಗೆ ಈ ಫಿಲಮ್ ಓಕೆ, ಏನೋ ಹೇಳಕ್ ಹೋಗಿದ್ದಾರೆ. ಖುಷಿ ಪಡ್ಬೇಕು ಅಂದ್ರೆ, ಈಗ ನಮ್ಮಲ್ಲೂ ಒಬ್ಬ ಡೈರೆಕ್ಟ್ರು ಈ ಥರದ್ದು ಏನೋ ಒಂದು ಹೇಳ್ತಿದ್ದಾನೆ ಅಂತ ಹೇಳಿದಾಗ ಅದು ನಮ್ಮ ತಲೆಗೂ ಸ್ವಲ್ಪ ಕೆಲಸ ಕೊಡ್ಬೇಕಲ್ಲ ಹೋಗಿ. ಇಲ್ಲ ಹೌದು, ಅದಕ್ಕೋಸ್ಕರನೇ. ಯಾಕಂದ್ರೆ ಇದು ಯಾವುದು ಪಿಕ್ಚರ್ IDMB ಅಲ್ಲೇ 7ನೇ ಸ್ಥಾನದಲ್ಲಿತ್ತು ರಿಲೀಸ್ಗೂ ಮುಂಚೆ. ಅಂದ್ರೆ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಫಿಲಮ್ ಅಂತ, ಅಂದ್ರೆ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಫಿಲಮ್ನ ಅನ್ನೋ ಲೀಸ್ಟ್ ಅಲ್ಲಿ ಇಡೀ ವರ್ಲ್ಡ್ಗೆ, ಅದು ಬರೀ ಪ್ರಪಂಚ ಇದಕ್ಕಲ್ಲ, ನಮ್ಮ ದೇಶಕ್ಕಲ್ಲ,
ಹೌದು. ಇಡೀ ಆಲ್ ವರ್ಲ್ಡ್ಗೆ 7ನೇ ಪ್ಲೇಸ್ ನಮ್ಮ ಕನ್ನಡ ಸಿನಿಮಾ. ಅಂದ್ರೆ ಇಲ್ಲಿ ಅಂತಲ್ಲ, ಹೊರಗಡೆ ಔಟ್ ಆಫ್ ಕಂಟ್ರಿಲೇನೂ ಅಷ್ಟು ಕ್ರೇಜ್ ಹುಟ್ಟಿಸುತ್ತೆ ಅಂದ್ರೆ ಫಿಲಂ ರಿಲೀಸ್ಗೆ. ಅವ್ರು ಅದಕ್ಕೆ ಟ್ಯಾಲೆಂಟ್, ಅವರು ತೋರ್ಸೋಂತ ವಿಭಿನ್ನತೆ ಅವೆಲ್ಲ ವೈಟಿಂಗ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ಉಪೇಂದ್ರ ಅವೆಲ್ಲ ನೋಡಿದಾಗ ಜನಕ್ಕೆ ಇವ್ರು ಏನೋ ಹೇಳಕ್ ಹೊರಡ್ತಾರೆ, ಅವ್ರ ತರ ಫಿಲಂ ಯಾರು ಮಾಡಕ್ ಆಗೋದಿಲ್ಲ, ಇವತ್ತಿಗೂ ಅಷ್ಟೇ ನಾಳೆಗೂ ಅಷ್ಟೇ. ಅವ್ರ ಥಿಂಕಿಂಗ್ ಆಗ್ಲಿ, ಅವ್ರ ಮಾತಿನ ಶೈಲಿ ಆಗ್ಲಿ, ಅವ್ರ ಬರವಣಿಗೆ ತುಂಬಾ ಅವ್ರನ್ನ ಏನೋ ನಾನು ರಿಮೇಕ್ ಮಾಡ್ಬಿಡ್ತೀನಿ, ಅವ್ರು ಬಿಟ್ರೆ ನಾನ್ ಮಾಡ್ತೀನಿ ಅನ್ನೋ ತರ ಯಾರಿಲ್ಲ ಇಲ್ಲಿ ಒಳಗೇನೆ. ಯಾರೋ ಮೊನ್ನೆ ಇಂಟರ್ವ್ಯೂ ಹೇಳ್ತಾ ಇದ್ರು, ಉಪೇಂದ್ರನ ಅಷ್ಟು ಬ್ರೈನ್ ಮತ್ತೆ ಉಪೇಂದ್ರನಷ್ಟು ಟ್ಯಾಲೆಂಟ್, ಅವ್ರ ತರ ಸಂಭಾಷಣೆ ಆಗ್ಲಿ, ಅವ್ರು ತೋರ್ಸೋಂತ ಎದೆಗಾರಿಕೆ ಅಂದ್ರೆ ಈ ತರ ಎಲ್ಲ ತೋರ್ಸಕ್ ಆಗಲ್ಲ ಬೇರೆಯವ್ರ ಕೈಲಿ. ಭಯ ಪಡ್ತಾರೆ. ಏನಪ್ಪಾ ನಾನ್ ಇನ್ನೊಬ್ರ ಬಗ್ಗೆ ಟ್ರೋಲ್ ಮಾಡಕ್ ಹೋದ್ರೆ ನನ್ಗೇನಾಗುತ್ತೋ, ನನ್ಗೇನಂತಾರೋ ಅನ್ನೋ ತರ ಭಯ ಪಡ್ತಾರೆ. ಇವ್ರ ಆ ತರದ್ ಏನಿಲ್ಲ. ಆ ಟ್ರೋಲ್ ಸಾಂಗ್ ಅಲ್ಲಿ ಎಲ್ಲಾರ್ಗು ಬೈದಿದ್ದಾರೆ, ಗೌರ್ಮೆಂಟ್ ಇಂದ ಹಿಡಿದು ಟ್ರೋಲ್ ಮಾಡೋರ್ಗೆ, ಮಾಮೂಲಿ ಏನೇನೋ ಒಂದ್ ಚಿಕ್ಕ ವಿಷಯನ ತಗೊಂಡೋಗಿ ರೀಲ್ಸ್ ಗಳು ನೋಡ್ಕೊಳ್ಳೋರ್ಗೆ, ಅವ್ರಿಗೆಲ್ಲ ಬಾಯಿಗೆ ಬಂದಂಗ್ ಬೈದಿದ್ದಾರೆ. ಆದ್ರೂ ನಮ್ ಜನ ಅದನ್ನ ಈಸಿಯಾಗಿ ತಗೊಂತಾರೆ. ಯಾಕೇಳಿ ಅವ್ನ್ ಬೈಯೋದೇ ಓಪನ್ ಆಗಿ ಬೈಯೋದ್ನೇ. ಯಾಕಂದ್ರೆ ಅವ್ನ್ ಬುದ್ಧಿನೇ ಅದು. ಬುಸ್ತಾ ಇರ್ತಾನೆ, ನೀನ್ ಸರಿಯಿಲ್ಲ ಅಂತ ಹೇಳ್ತಾನೆ ಇರ್ತಾನೆ. ನಾವ್ ಸರಿಯಿಲ್ಲ ಅನ್ನೋದನ್ನ ತೋರಿಸ್ತಾನೆ ಇರ್ತಾನೆ. ಜನ ಮೈಂಡ್ ಎಂಜಾಯ್ ಮಾಡ್ಕೊಳ್ಳೋದು ಮತ್ತೆ. ಹೌದು, ತಿರ್ಗಾ ಅದನ್ನೇ ಎಂಜಾಯ್ ಮಾಡೋದು. ಕೆಲವು ವರ್ಗದವ್ರು ಏನಿರ್ತಾರೆ, ಅವನ್ನ ಡಿಗ್ರೇಡ್ ಮಾಡ್ಬೇಕು ಅಂತಾನೆ, ಏನ್ ಚೆನ್ನಾಗಿಲ್ಲ ಏನಿಲ್ಲ ಈ ತರ ಹೇಳ್ತಾರೆ. ಅವ್ರಿಗೆಲ್ಲ ಏನಂದ್ರೆ ಮ್ಯಾಚ್ ತರ ಇರ್ಬೇಕು, ಏನು ಮೆಸೇಜ್ ಇಲ್ದೆ ಹೋದ್ರೂ ಪರವಾಗಿಲ್ಲ, ಅವ್ರಿಗೊಂದು ಐಟಮ್ ಸಾಂಗ್ ಇರ್ಬೇಕು, ಒಂದ್ ರೇಪ್ ಸೀನ್ ಇರ್ಬೇಕು, ಅಲ್ಲೊಬ್ಬ ಹೀರೋ ಬರ್ಬೇಕು, ಅಲ್ಲಿ ಫೈಟ್ ಆಗ್ಬೇಕು, ಅವ್ನ ಮಾಸಾಗ್ ತೋರಿಸ್ಬೇಕು, ಒಂದು ಕ್ಲೈಮ್ಯಾಕ್ಸ್ ಕೊಡ್ಬೇಕು ಅಷ್ಟೇ. ಅದನ್ನೆಲ್ಲ ಉಪೇಂದ್ರ ಅವರು ಆಗ್ಲೇನೆ ತೋರ್ಸವ್ರಲ್ಲ. ಇಲ್ಲ, ಅದನ್ನೇ ಉಪೇಂದ್ರ ಅವರು ಆ ತರ ಫಿಲಂ ತೆಗಿಬೇಕು ಅಂದ್ರೆ ವರ್ಷಕ್ಕೊಂದೊಂದು ತೆಗೆದ್ಬಿಡ್ತಾರೆ. ಮಾಮೂಲಿ ಕಮರ್ಷಿಯಲ್ ಆಗಿ ನಾನು ಜನಕ್ಕೆ ಏನ್ ಬೇಕು, ಈಗಿನ ಇದಕ್ಕೆ ಏನ್ ಬೇಕು ಅಂತ ತೆಗಿಬೇಕು ಅಂದ್ರೆ ವರ್ಷಕ್ಕೊಂದೊಂದು ಫಿಲಮ್ ಆಲ್ರೆಡಿ ಒಬ್ಬೊಬ್ಬನ ಹೀರೋ ಹಾಕೊಂಡು ಒಳ್ಳೊಳ್ಳೆ ರೇಂಜ್ ಗೆ ಕೊಟ್ಬಿಡ್ತಾರೆ ಫಿಲಂನ. ಅವ್ರು ಏನಂದ್ರೆ ಅವ್ರು ತೆಗಿತಾರೆ ಫಿಲಂ ಇಲ್ಲ, ನಮ್ಮ ಸಮಾಜ ಚೇಂಜ್ ಮಾಡ್ಬೇಕು ಈ ತರನಾದ್ರೂ ನಮ್ಮ. ಯಾಕಂದ್ರೆ ಒಂದ್ ಕಡೆ ಕುಂತ್ಕೊಂಡು ಒಂದು ಮೈಕಲ್ಲಿ ಹೇಳೋದನ್ನ ಎಷ್ಟ್ ಜನ ಅಂತ ನೋಡ್ತಾರೆ. ಅವ್ರ ಅಭಿಮಾನಿಗಳು ಮಾತ್ರನೇ ನೋಡಕ್ಕಾಗೋದು. ಉಪೇಂದ್ರಂದು ರೀಲ್ಸ್ ನೋಡ್ತಾ ಇರಿ, ಒಂದು ಫೇಸ್ಬುಕ್ ಅಲ್ಲಿ ಯಾವ್ದ್ರಲ್ಲ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರಿ. ಉಪೇಂದ್ರ ಟಿವಿ ಮುಂದೆ ಕುಂತಿದ್ದ ಎಂದಿದ ತಕ್ಷಣ ಏನಾಗ್ಬಿಡುತ್ತೆ, ಏನೋ ಹೇಳ್ತಾ ಇರ್ತಾನೆ ಹೋಗ ಅನ್ಬಿಟ್ಟು ಮೇಲೆ ಎತ್ಬಿಡ್ತಾರೆ, ಸ್ಕಿಪ್ ಮಾಡ್ತಾರೆ ಅದನ್ನ, ಆ ವಿಡಿಯೋನ ಸ್ಕಿಪ್ ಮಾಡ್ತಾರೆ. ನಮ್ಮಂತವ್ರು ಏನ್ ಮಾಡ್ತಿರೋ, ಏನೋ ಹೇಳಕ್ ಹೊರಟವ್ರು ತಡೆಯಪ್ಪ ಅನ್ಬಿಟ್ಟು ನಾವ್ ನೋಡ್ತೀವಿ. ಈ ಸಿನಿಮಾ ಮಾಧ್ಯಮ ಪ್ರತಿಯೊಬ್ರು ನೋಡ್ತಾರೆ. ಸಿನಿಮಾ ಅಂದ್ರೆ ಎಲ್ಲರೂ ನೋಡೇ ನೋಡ್ತಾರೆ. ಪ್ರತಿಯೊಬ್ರು ಇಂದನೂ ಟಾಕ್ ಆಗೇ ಆಗುತ್ತೆ, ಒಬ್ರಿಂದ ಒಬ್ರಿಗೆ ಹೋಗುತ್ತೆ. ಇವಾಗ ಒಂದು ರೀಲ್ಸ್ ಮಾಡಿ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಏನ್ ನಾನ್ ನೋಡ್ತೀನಿ, ನಮ್ಮಿಂದ ನಿಮ್ಗೆ ಹೇಳ್ಬೋದು, ವಿನೋದ್ ಹಿಂಗ್ ಹಾಕಿದಾರೆ ನೋಡ್ರಿ, ಏನೋ ಒಂದ್ ಮೆಸೇಜ್ ಇದೆ ಅಂತ ನಾನ್ ನಿಮ್ಗೆ ಹೇಳ್ಬೋದು ಅಷ್ಟೇನೆ. ಎಲ್ಲಾರ್ಗು ಪ್ರಪಂಚಕ್ಕೆ ಎಲ್ಲಾರ್ಗು ಹೇಳಕ್ ಆಗೋದಿಲ್ಲ. ಈ ಸಿನಿಮಾ ಅನ್ನೋದು ಏನಾಗುತ್ತೆ ಅಂದ್ರೆ ಇಡೀ ಪ್ರಪಂಚಕ್ಕೆ ಹೋಗುತ್ತೆ. ಹೌದಲ್ವಾ? ಖಂಡಿತ ಈ ತರ ನಡೀತಾ ಇದೆ ಅಲ್ವಾ ನಮ್ ಸುತ್ತಮುತ್ತ, ನಾವು ಈ ತರ ಇದೀವಲ್ವಾ, ನಮ್ ಜನ ಹಿಂಗಿದ್ದಾರೆ, ನಮ್ ರಾಜಕಾರಣಿಗಳು ಹಿಂಗಿದ್ದಾರೆ, ನಮ್ ಪರಿಸರ ಹಿಂಗಿದೆ, ಮುಂದಕ್ಕೆ ಈ ತರ ಆಗುತ್ತೆ ಅನ್ನೋದನ್ನ ಅವನು ತೋರ್ಸೋದಕ್ಕೋಸ್ಕರ ಅವನು, ಯಾಕಂದ್ರೆ ಮುಂದಿನ ಕಾಳಜಿಗೋಸ್ಕರ ನಮ್ಮ ಸಮಾಜಕ್ಕೋಸ್ಕರ ಫಿಲಂ ಮಾಡ್ತಾ ಹೋಗ್ತಿದ್ದಾನೆ. ಅವನು ದುಡ್ಡು ಮಾಡ್ಬೇಕು, ನಾನು ಸಿನಿಮಾದಲ್ಲಿ ಏನೋ ಒಂದು ಮಾಡ್ಬೇಕು ಅನ್ನೋ ತರ ಇದ್ರೆ ಅವನು ತಲೆನೇ ಕೆಡ್ಸ್ಕೊಳಂಗಿಲ್ಲ. ಈ ಸಿನಿಮಾ ಅವರು ದುಡ್ಡುಗೋಸ್ಕರ ಅಂತ ಹೇಳಿದ್ನಲ್ಲ, ದುಡ್ಡುಗೋಸ್ಕರ ಅಂತ ಮಾಡಿರೋ ಚಾನ್ಸೇ ಇಲ್ಲ. ಅವ್ನು ಯಾವ ಫಿಲಮ್ನು ಅಷ್ಟೇ ದುಡ್ಡುಗೋಸ್ಕರ ಅಂತ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಡೈರೆಕ್ಷನ್ ಅಂತ ಹೇಳಿದಾಗ ಅವ್ನಿಗೆ ಎಷ್ಟು ಕೋಟಿ ಬೇಕಾದ್ರೂ ಕೊಡ್ತಾರೆ ಪ್ರೊಡ್ಯೂಸರ್ಗಳು. ಸರ್ ಮಾಡಿ ಸರ್, ಒಳ್ಳೆ ಹೀರೋ ಹಾಕೊಂಡು ಡೈರೆಕ್ಟ್ ಮಾಡಿ ಅಂತಾರೆ, ಮುಂದೆ ಬರ್ತಾರೆ. ಆದ್ರೆ ಅವರು ದುಡ್ಡುಗಾಸೆ ಪಡೋದಿಲ್ಲ. ದುಡ್ಡುಗಾಸೆ ಪಡ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಒಬ್ಬ ದರ್ಶನ್ ಅಂತವ್ರನ್ನೇ ಆಗ್ಲಿ, ಸುದೀಪ್ ಅಂತವ್ರನ್ನೇ ಆಗ್ಲಿ, ಶಿವರಾಜ್ ಕುಮಾರ್ನ ಹಾಕಂಡ್ರೆ ಎಷ್ಟು ದುಡ್ಡು ಮಾಡ್ಬೋದು ಗೊತ್ತವ್ರು. ಯಾಕಂದ್ರೆ ಕ್ರೇಜ್ ಓಮ್ಗೆ ಹೋಗ್ಬಿಡುತ್ತೆ ಅವ್ರಿಗೆ. ದುಡ್ಡು ಮಾಡ್ಬೇಕು ಅಂದ್ರೆ ಶಿವರಾಜ್ ಕುಮಾರ್ಗೆ ಹಾಕ್ತಾ ಇದೀನಿ ಅಂದ್ರೆ ಸಾಕು, ಅದ್ ರಿಲೀಸ್ ಗಂಟನು ಏನೋ ಒಂದ್ ಕ್ರೇಜ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಶಿವರಾಜ್ ಕುಮಾರ್ನ ಹಾಕೊಂಡವನೇ ಅಂದ್ರೆ ಓಮ್ ಪಿಕ್ಚರ್ನೇ ಮೈಂಡ್ಗೆ ಹಾಕೊಂಡ್ಬಿಡ್ತಾರು. ಅದ್ರಲ್ಲಿ ಯಾವ ತರ ತೋರ್ಸಿದ್ರು, ಇದ್ರಲ್ಲಿ ಯಾವ ತರ ತೋರಿಸ್ಬೋದು ಅವನ್ನ ಮಾಸಾಗಿ ಬೇರೆ ತರ.
ಈ ತರ ಥಿಂಕಿಂಗ್ ಹೋಗ್ಬಿಡುತ್ತೆ. ಅಲ್ಲೇನಾಗುತ್ತೆ, ಇನ್ನೂ ಎಕ್ಸ್ಪೆಕ್ಟೆಡ್ ಜಾಸ್ತಿಯಾಗಿ ದುಡ್ಡುಗಳು ಇನ್ನೂ ಮಾಡ್ಬೋದು ಬೇಕಾದ್ರೆ ಆ ತರ. ನಿಮ್ಗೆ ದುಡ್ಡುಗಾಸೆ ಪಡಲ್ಲ ವ್ಯಕ್ತಿ, ಏನೋ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಣ, ನಮ್ ಜನನ ಬದಲಾಯಿಸೋಣ, ನಮ್ಮ ಫ್ಯೂಚರ್ ಮುಂದಿನ ಪೀಳಿಗೆಗೆ ತೊಂದರೆಗಳಾಗ್ಬಾರ್ದು, ಅವ್ರಿಗೂ ಒಂದ್ ಜೀವನ ಅನ್ನೋದು ಒಂದು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ಹೊಡೆದಾಡ್ತಾ ಇದಾರೆ. ಅದು ಕೆಲವ್ರಿಗೆ ಆಗೋದಿಲ್ಲ ಅಷ್ಟೇ. ಕೆಲವು ವರ್ಗದವ್ರು ಇರ್ತಾರೆ, ಏನ್ ಹೇಳಕ್ ಹೋಗೋಣ ಗೊತ್ತು, ನಮ್ ಸುತ್ತಮುತ್ತ ಇದೇ ನಡಿ, ಅದನ್ನ ಕೇರ್ಲೆಸ್. ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳಿರೋದು ಇದೆ ಸರ್, ನಿಮ್ಗೆ ಗೊತ್ತಿಲ್ಲ, ನೀವು ಸಿನಿಮಾ ನೋಡಿಲ್ಲ ಅಂದ್ರೂ ಕರೆಕ್ಟಾಗಿ ಹೇಳ್ತೀರಾ. ಉಪೇಂದ್ರ ಅವ್ರು ಹೇಳ್ತಿರೋದು ಇದೇನೆ, ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತಾರೆ ನಮ್ಮ ಜನಕ್ಕೆಲ್ಲ ಗೊತ್ತಿಲ್ಲ ಅನ್ಕೊಂಡ, ಜನಕ್ಕೆಲ್ಲ ಗೊತ್ತು, ಅದ್ರ ಬೇಕಾಗಿಲ್ಲ ಅವ್ರಿಗೆ ಅಂತ. ಹೌದು, ಇಲ್ಲ ಹೇಳಕ್ ಹೊರಟಿರೋದು ನೋಡಿದ್ರೇನೆ ನಮ್ಗೆ ಗೊತ್ತಾಗುತ್ತೆ. ಅವ್ರು ಸೋತೋಗ್ಬಿಟ್ಟವ್ರೆ. ನಾನೊಬ್ಬ ಆಡಿಯನ್ಸ್ ಆಗಿ ಮತ್ತೆ ಅವ್ರಿಗೆ ಅಭಿಮಾನಿನೇ. ಅವ್ರ ಡೈರೆಕ್ಷನ್ ಫೀಲ್ಡ್, ಅವ್ರು ಮಾತಾಡೋ ಶೈಲಿಗೆ, ಅವರು ಸ್ಪಾಟ್ ಆಗಿ ಥಿಂಕಿಂಗ್ ಮಾಡೋ ಸ್ಮಾರ್ಟ್ನೆಸ್ಗೆ ನಾನ್ ನಿಜವಾಗ್ಲೂ ಅವ್ರ ಬಗ್ಗೆ ಏನ್ ಹೇಳಕ್ಕೂ ನಾನು ಇದ್ ಮಾಡ್ತೀನಿ, ಅಷ್ಟೊಂದು ಇಷ್ಟಪಡ್ತೀನಿ ಅವ್ರನ್ನ. ಹಂಗೆ ನಮ್ಗೆಲ್ಲ ಗೊತ್ತು, ನಮ್ ರಾಜಕಾರಣಿಗಳು ಈ ತರ ಮೋಸ ಮಾಡ್ತಾರೆ, ಹೌದಾ ಹೋಗ ಅದನ್ನ ಯಾಕೆ ಕೇಳೋದು, ಈ ತರ ನಮ್ ಜನ ಕೇರ್ಲೆಸ್. ಅಯ್ಯೋ ಏನೋ ಮುಂದಕ್ಕೆ ನೋಡ್ಕೊಳ್ಳೋಣ ಬಿಡು, ಏನಾಗುತ್ತೋ. ಮುಂದಿನ ಎಲೆಕ್ಷನ್ಗೆ ಇವನ್ ಬೇಡ ಕಾಂಗ್ರೆಸ್, ಬೇಡ ನಾವು ಬಿಜೆಪಿ, ಈ ಮೈಂಡ್ ಬಿಡ್ತೀವಿ. 5 ವರ್ಷ ತಾನೇ ಆಳ್ಕ ಹೋಗೋದ್ ಏನ್ ತಿಂತಾರ ತಿನ್ಕೊಳ್ಳಿ. ಇನ್ನು 5 ವರ್ಷ ಆದ್ಮೇಲೆ ರಿ ಎಲೆಕ್ಷನ್ ಬರುತ್ತೆ ವಿಧಾನಸಭಾ ಇದು, ಅವಾಗ ಇವನ್ನ ಬೇಡ ಇನ್ನೊಬ್ಬನ ಹಾಕೋಣ ಬಿಡು, ಈ ತರ ಥಿಂಕ್ ಮಾಡ್ತೀವಿ. ಜನನ ಏನೋ ಸಿಪ್ಪೆ ಸುಲಿದು ಹಿಂಡಿ ಸಪ್ಪೆ ಮಾಡೋರು ಅನ್ನೋ ರೀತಿಲೇ ಹೇಳಿರೋದು. ಅವರು ಎಷ್ಟೊಂದ್ ಜನ ಹುಡುಗರುಗಳೇ ಮತ್ತೆ ಲೇಡೀಸ್ಗಳು ಇಷ್ಟಪಡ್ತಾ ಇದ್ರು. ತುಂಬಾ ಜನ ಲೇಡೀಸ್ಗಳು ಇಷ್ಟಪಡ್ತಾ ಇದಾರೆ ಫಿಲಮ್ನ. ಹೌದು, ಉಪೇಂದ್ರ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ನಮ್ಮ ಮುಂದಿನ ಫ್ಯೂಚರ್ಗಳು ಈ ತರ ಇರುತ್ತೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಪ್ರತಿಯೊಬ್ರು ನೋಡ್ಲೇಬೇಕು, ಫೋಕಸ್ ಇಂದ ನೋಡಿ ಅದನ್ನ ಹೇಳೋದು. ಒಂದು ಪಿಕ್ಚರ್, ಒಂದು ಸಿನಿಮಾ ನೋಡ್ಬೇಕು ಅಂದಾಗ ನಾವು ಆ ಸಿನಿಮಾ ಬಗ್ಗೆನೆ ನೋಡ್ತಾ ಇರ್ಬೇಕು. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅನ್ನೋದನ್ನೇ ನೋಡ್ಬೇಕು. ಒಂದು ನಿಮಿಷ ನಮ್ಗೆ ಆ ಕಡೆ ಈ ಕಡೆ ನಾವೇನೋ ಕೇರ್ಲೆಸ್ ಆಗಿ ನೋಡ್ಕೊಂಡು ಹಂಗ ಹಿಂಗ ಅಂತ ಹೋಯ್ತು ಅಂದ್ರೆ ಅವ್ರ ಪಿಕ್ಚರ್ ಅರ್ಥನೇ ಆಗಲ್ಲ. ಅದು ಪಕ್ಕ ಸರ್, ಅದು ಪಕ್ಕ. ಪ್ರತಿಯೊಬ್ಬರಿಗೂ ಅಷ್ಟೇನೆ. ಒಂದು ಸಿನಿಮಾ ಯಾವ್ದೇ ಆಗ್ಲಿ, ನಮ್ಮವರೊಬ್ರು ಕನ್ನಡ ಒಂದು ಸಿನಿಮಾ ಮಾಡಿದ್ದಾರೆ, ಅದ್ರಲ್ಲಿ ಏನು ಹೇಳಿದೀನಿ ಅಂತ ಅವರು ಸಿನಿಮಾಗೂ ಮುಂಚೆಯಿಂದಾನು ಹೇಳ್ತಾನೆ ಇದಾರೆ. ಇದರಿಂದ ನಿಮ್ಗೆ ತುಂಬಾ ವಿಷಯಗಳು ಸಿಗುತ್ತೆ, ನಿಮ್ಗೆ ಯೋಚನೆ ಮಾಡ್ಬೋದು ಮಟ್ಬೋದು ಅಂತ ಮುಂಚೆಯಿಂದಾನು ಹೇಳ್ಬೇಕಾದಾಗ ನಾವು ಅವ್ರು ಏನೋ ಹೇಳ್ತಾ ಇದಾರೆ, ನಾವು ಒಂದ್ ಸ್ವಲ್ಪ ಕ್ಲೀನ್ ಆಗಿ ಗಂಭೀರವಾಗಿ ಕುಂತ್ಕೊಂಡು ಸಿನಿಮಾ ನೋಡೋಣ, ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅನ್ನೋದನ್ನ. ಇಲ್ಲಿ ಹಂಗಿಲ್ಲ, ಅವ್ರದ್ದೇನೋ ಒಂದ್ ಕ್ರೇಜ್ಗೆ ಇವ್ರು ಚಿಪ್ಪಾಳೆ ಹೊಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಇವ್ರು ಇದ್ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಮಾಡಗಂಟ ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅನ್ನೋದು ಕೆಲವ್ರಿಗೆ ಗಮನನೇ ಇರಲ್ಲ. ಅವಾಗ ಈ ರಿಲೀಸ್ ದಿನ ಆ ಟೈಮಲ್ಲಿ ಹೋದವ್ರಿಗೆ ಪಿಕ್ಚರ್ ಅಂತೂ ಗ್ಯಾರಂಟಿ ಅರ್ಥ ಆಗಲ್ಲ. ಯಾಕಂದ್ರೆ ಕಿರ್ಚಾಟ ಜಾಸ್ತಿ ಆಗ್ಬಿಟ್ಟಿರ್ತಲ್ಲಿ, ಕಿರ್ಚಾಟ ಜಾಸ್ತಿ ಮತ್ತೆ ಗೊಂದಲ. ಈ ಕಡೆ ಒಬ್ಬ ಕಿರ್ಚಂದ್ರ ಸೂಪರ್ ಸ್ಟಾರ್ ಉಪೇಂದ್ರಂಗೆ, ಪಕ್ಕದಲ್ಲಿ ನಿಮ್ಗೆ ಕುಂತಿರೋರ್ಗೆ ಏನಾಗುತ್ತೆ, ಏನ್ ಹಿಂತಿರ್ತಾನೆ, ಅಲ್ಲೇನೋ ಡೈಲಾಗ್ ಹೊಡಿತಿರ್ತಾನೆ. ಅವನ್ನ ನೋಡಿದ ತಕ್ಷಣ ನಾವೇನಂತೀವಿ, ಸೂಪರ್ ಸ್ಟಾರ್ ಉಪೇಂದ್ರನ್ಗೆ ಜಯ ಜಯ ಅಂತ ಕಿರ್ತಾರೆ. ನಿಮ್ಗೆ ಏನ್ ಕೇಳಿಸುತ್ತೆ? ಏನ್ ಕೇಳ್ಸಲ್ಲ. ಒಂದ್ ಮಾತ್ ಕೇಳ್ಸಿರುತ್ತೆ, ಇನ್ನೊಂದ್ ಮಾತ್ ಕೇಳ್ಸಿರಲ್ಲ. ಅವಾಗ ಏನ್ ಅನ್ಸುತ್ತೆ, ಏನ್ ಇದು ಒಂದ್ ಪಿಕ್ಚರ್, ಏನ್ ಹೇಳವ ನೀವನು, ಹಿಂಗ್ ಹೋಗ್ಬಿಡುತ್ತೆ. ಕೆಲವು ಸೀನ್ಗಳಿಗೆ, ಕೆಲವು ಡೈಲಾಗ್ಗಳಿಗೆ, ಕೆಲವು ಪಾತ್ರಗಳಿಗೆ. ಅದಕ್ಕೆ ಒಂದು ಸಿನಿಮಾ, ಯಾವ್ದೇ ಸಿನಿಮಾ ಆಗ್ಲಿ, ಒಂದು ಸಿನಿಮಾ ಅಂತ ಹೋದಾಗ ಅದಕ್ಕೆ ಅಂತಂದಾಗ ಒಂದು ಗಾಂಭೀರ್ಯತೆ ಇರುತ್ತೆ. ಕುಂತ್ಕೊಬೇಕು, ತಾಳ್ಮೆಯಿಂದ ನೋಡ್ಬೇಕು. ಅದ್ರಲ್ಲಿ ಏನ್ ಹೇಳಿದಾನೆ, ಹೌದಾ ನಿನ್ಗೆ ಅರ್ಥ ಆದ್ರೆ ಅರ್ಥ ಆಗುತ್ತೆ ಅಂತ ಹೇಳಿ, ಇಲ್ಲ ಅಂದ್ರೆ ನೀನು ಫಿಲಮೇ ಚೆನ್ನಾಗಿಲ್ಲ ಅಂತ ಯಾವ್ದೇ ಸಿನಿಮಾಗಾಗ್ಲಿ ಹೇಳ್ಬಾರ್ದು.